ಬೆಳಗಾವಿಯಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಏಕಾಏಕಿ ಜನಜೀವನ ಅಸ್ತವ್ಯಸ್ತಗೊಂಡಿರುವಂತದ್ದು. ಅದರಲ್ಲೂ ಕೆಲವೊಂದಿಷ್ಟು ಕಾಲನಿಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ಬೆಳಗಾವಿಯ ನೆಹರು ನಗರದಲ್ಲಿ, ಅದರ ಜೊತೆಗೆ ಸದಾಶಿವ ನಗರದಲ್ಲಿ ಈ ರೀತಿ ಪರಿಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿರುವಂತದ್ದು. ಸರಿಯಾದ ಚರಂಡಿ ವ್ಯವಸ್ಥೆ ಮಾಡದ ಹಿನ್ನೆಲೆಯಲ್ಲಿ ಏಕಾಏಕಿ ಮನೆಗಳಿಗೆ ನೀರು ನುಗ್ಗಿರುವಂತದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇಲ್ಲಿ ಒಂದು ಆಫೀಸ್ ಕೂಡ ಇತ್ತು, ಅದರ ಜೊತೆಗೆ ಮನೆ ಕೂಡ ಇರುವಂತದ್ದು. ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತಹ ಕಟ್ಟಡದ ಒಳಗಡೆ ಭಾಗದಲ್ಲಿ ಬೈಕು ಮತ್ತು ಕಾರುಗಳನ್ನ ಪಾರ್ಕಿಂಗ್ ಮಾಡಲಾಗಿತ್ತು. ಅವೆಲ್ಲವೂ ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಏಕಾಏಕಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಜನಜೀವನ ಈಗ ಬೆಳಗಾವಿಯ ನಗರದಲ್ಲಿ ಅಸ್ತವ್ಯಸ್ತಗೊಂಡಿರುವಂತದ್ದು. ಈಗ ಏನು ನೀರು ನಿಂತಿದೆ, ಆ ನೀರು ನಿಂತಹ ಸ್ಥಳದಲ್ಲಿ ಸರಿಪಡಿಸುವಂಥದ್ದನ್ನು ಒಂದು ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮನೆಯ ಮೇಲ್ಭಾಗದಲ್ಲಿ ಜನ ಹೋಗಿ ನಿಂತ್ಕೊಂಡಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈ ಒಂದು ಒಳಭಾಗದಲ್ಲಿ ಏನು ಮನೆಗಳಿದ್ವು ಅವು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೀರು ನುಗ್ಗಿ ಅವಾಂತರ ಆಗಿರುವಂಥದ್ದು. ಹೀಗಾಗಿ ಸದ್ಯ ಮೇಲ್ಭಾಗದಲ್ಲಿ ಜನ ನಿಂತಿದ್ರೆ, ಮತ್ತೊಂದು ಕಡೆ JCBಗಳ ಮೂಲಕ ಈ ಒಂದು ಏನು ಚರಂಡಿ ನೀರೇನಿದೆ ಇದನ್ನ ಸರಿಪಡಿಸುವಂಥ ಕೆಲಸವೂ ಕೂಡ ಈಗಾಗಲೇ ಆಗ್ತಾ ಇರುವಂಥದ್ದು. ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ನಿಂತಿದೆ ಅಂತಂದ್ರೆ, ಇಲ್ಲಿ ವಾಹನಗಳು ಓಡಾಡೋಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ನೀರು ನಿಂತಿರುವಂಥದ್ದು. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ಕಾರಣಕ್ಕಾಗಿ ಒಂದು ಕಡೆ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಬೈಕ್ಗಳು ನೋಡಬಹುದಾಗಿದೆ. ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು ಕೂಡ ಈ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈಗ ಬೆಳಗಾವಿ ನಗರದಲ್ಲಿ ಭಾರಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಬಹಳಷ್ಟು ಅವಾಂತರಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಪ್ರಾಣಿಗಳಿಗೂ ಕೂಡ ಏನು ಎಫೆಕ್ಟ್ ಆಗ್ತಾ ಇರುವಂಥದ್ದು. ಸದ್ಯ ಅಲ್ಲೊಂದು ಶ್ವಾನ ಕೂಡ ನೀರಲ್ಲಿ ಇರೋದನ್ನ ಗಮನಿಸಬಹುದಾಗಿದೆ. ಸೊ ಒಂದು ಕಡೆ ವಾಹನ ಸವಾರರ ಪರದಾಟ, ಮತ್ತೊಂದು ಕಡೆ ಈ ರೀತಿ ಶ್ವಾನಗಳು ಕೂಡ ನೀರಲ್ಲಿ ಓಡಾಡ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಇದು ಬೆಳಗಾವಿಯ ಸದಾಶಿವನಗರ ಬಳಿ ಇರುವಂಥ ದೃಶ್ಯಾವಳಿಗಳು. ಸದ್ಯ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ಕಾರಣಕ್ಕಾಗಿ ಬಹಳಷ್ಟು ಜನ ವಾಹನ ಸವಾರರು ಕೂಡ ನೀರಲ್ಲೇ ಹೋಗುವಂಥ ಪರಿಸ್ಥಿತಿ ಸದ್ಯ ಈಗ ನಿರ್ಮಾಣ ಆಗಿರುವಂಥದ್ದು. ಕಾರಿನಲ್ಲೂ ಕೂಡ ಹೋಗುವಂತಹ ಪರಿಸ್ಥಿತಿ ನೋಡಬಹುದಾಗಿದೆ. ಇಲ್ಲಿ ಈಗ ಸದ್ಯ JCBಯಿಂದ ಏನು ಇದನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಹೀಗಾಗಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇರುವಂಥದ್ದು. ಮಳೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದು ಅವಾಂತರ ವೇಳೆ ಇಲ್ಲಿ ಸೃಷ್ಟಿ ಆಗ್ತಾ ಇರುವಂಥದ್ದು. ಸದ್ಯ ಈಗ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ಜನರೆಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಯಾಕಂದ್ರೆ ಮಳೆಗಾಲದಂಥ ಸಂದರ್ಭದಲ್ಲಿ ಈ ರೀತಿ ಏನು ನೀರು ನಿಲ್ತಾ ಇತ್ತು, ಆದರೆ ಈಗ ಅಕಾಲಿಕ ಮಳೆಯಿಂದಲೂ ಕೂಡ ಜನ ಪರಿತಪ್ಪಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲಿ ನೀರು ನಿಲ್ತಾ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನ ಮಾಡಬೇಕನ್ನುವಂಥ ನಿಟ್ಟಲ್ಲಿ ಈ ಭಾಗದ ಜನರು ಒತ್ತಾಯ ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.